ದ್ವಿತೀಯ PUC ಕನ್ನಡ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಚಾಪ್ಟರ್ನ ವಿತ್ ಪ್ರಾಕ್ಟೀಸ್ ಅದರ ಜೊತೆಗೆ ಇಂಪಾರ್ಟೆಂಟ್ ಹೊಂದಿಸಿ ಬರೆಯಿರಿ ಕೊಡ್ತಾ ಇದ್ದಾನೆ. ಇವಿಷ್ಟು ಹೊಂದಿಸಿ ಬರೆಯಿರಿ 5ರಿಂದ 6 ನಿಮಿಷ ನೀವೇನಾದರೂ ಇಲ್ಲಿ ಸ್ಪೆಂಡ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮ್ಗೆ ರಿವೈಸ್ ಆಗುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ, ಇಂಪಾರ್ಟೆಂಟ್ ಏನೆಲ್ಲ ಕೊಡ್ತಾ ಇದ್ದೇನೆ, ಸಂದರ್ಭಕ್ಕೆ ಬೇಕಾಗಿರ್ತಕ್ಕಂಥ ಮಟೀರಿಯಲ್ ಕೊಡ್ತಾ ಇದ್ದೇನೆ. ಸಂದರ್ಭ ಬರೆಯುವಾಗ ಕವಿ ಹೆಸರಾಗಿರ್ಬೋದು, ಕೃತಿ ಹೆಸರಾಗಿರ್ಬೋದು, ಅವನ ಒಂದು ಪದ್ಯ ಆಗಿರ್ಬೋದು, ಗದ್ಯ ಆಗಿರ್ಬೋದು, ಯಾವ ಇದರಿಂದ ತೆಗೆದುಕೊಂಡಿರ್ತಾರೆ ಅದೆಲ್ಲವನ್ನ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾನೆ. ವಿತ್ ಹೊಂದಿಸಿ ಬರೆಯಿರಿ, ಇಂಪಾರ್ಟೆಂಟ್ ಹೊಂದಿಸಿ ಬರೆಯಿರಿ, ಎಲ್ಲ ಚಾಪ್ಟರ್ ಮೇಲೆ ಇರ್ತಕ್ಕಂಥ ಹೊಂದಿಸಿ ಬರೆಯಿರಿ, ಇಂಪಾರ್ಟೆಂಟ್ ಹೊಂದಿಸಿ ಬರೆಯಿರಿ, ಮಾಡಲ್ ಹೊಂದಿಸಿ ಎಲ್ಲ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಕೊಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿ, ಇಲ್ಲಿ ನೀವು 5 ಅಂಕ ಕಲ್ತು ಹೋಗಿ ಅಂತ ನನ್ನ ಒಂದು ಆಸೆ ಅಷ್ಟೇ. ಮಾಡಬೇಕಾಗಿರೋದೇನು, ವಿಡಿಯೋನ ಕೊನೆ ತನಕ ನೋಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಡೀರಿ ವಿಡಿಯೋನ ಶುರು ಮಾಡೋಣ. ಈಗ ನಾವು ಈ ಒಂದು ವಿಡಿಯೋದಲ್ಲಿ ಎಲ್ಲಾ ಅಧ್ಯಾಯದ ಹೊಂದಿಸಿ ಬರೆಯಿರಿ, ಕವಿ ಹೆಸರಾಗಿರ್ಬೋದು, ಪದ್ಯದ ಹೆಸರು ಅವ್ರು ಹೊಂದಿಸಿ ಬರೆಯಿರಿ ಕೊಡ್ತಾರೆ, ಮಾದರಿ ಹೊಂದಿಸಿ ಬರೆಯಿರಿ ಕೊಡ್ತಾ ಇದ್ದೇನೆ. ಅದಾದ ನಂತರ ಪ್ರಾಕ್ಟೀಸ್ ಇಂಪಾರ್ಟೆಂಟ್, ಯಾವ್ದು ಇಂಪಾರ್ಟೆಂಟ್ ಅದೆಲ್ಲ ನಿಮ್ಗೆ ಕೊಡ್ತಾ ಇದ್ದೇನೆ. ಜಸ್ಟ್ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಆನ್ಸರ್ ಕೊಡ್ತಾ ಇದ್ದೇನೆ, ಎಲ್ಲರಿಗೂ ಅನ್ವಯಿಸುತ್ತೆ. ಕದಡಿದ ಸಲಿಲಂ ತಿಳಿಬಂದದೆ ನಾಗಚಂದ್ರ, ವಚನಗಳು ಬಸವಣ್ಣವರು ಮತ್ತು ಉರ್ಲಿಂಗ ಪೆದ್ದಿ, ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನುವಲು ಅಂತಂದ್ರೆ ಕುಮಾರವ್ಯಾಸ, ಪಗೆಂಬಾಲಕನೆಂಬರೆ ಅಂದ್ರೆ ಪುಲಿಗೆರೆ ಸೋಮನಾಥ, ಜಾಲಿ ಮರದಂತೆ ಪುರಂದರದಾಸರು, ಹಬ್ಬಲಿ ಅವರ ರಸಬಳ್ಳಿ ಜನಪದ, ಬೆಳಗು ಜಾವ ಅಂದ್ರೆ ದರಾಬೇಂದ್ರೆ, ಮುಂಬೈ ಜಾತಕ GS ಶಿವರುದ್ರಪ್ಪ, ಇನ್ನೊಂದು ಶಿಲುಬೆ ಇದ್ದಾನೆ KS ನಿಸಾರ್ ಅಹಮದ್. ಒಂದು ಕಮೆಂಟ್ ಹಾಕಿ GS ಶಿವರುದ್ರಪ್ಪ ಇವರ ಪೂರ್ತಿ ಹೆಸರನ್ನ ನನಗೆ ಕಮೆಂಟ್ ಮಾಡಿ ಹೇಳ್ಬೇಕು ನೀವು, ಇದೇ ನಿಮ್ಮ ಟಾಸ್ಕ್. ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ. ಅದಾದ ನಂತರ ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ, ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಲಲಿತಾ ಸಿದ್ದಬಸಯ್ಯ, ಶಿಲುಬೆ ಇದ್ದಾನೆ KS ನಿಸಾರ್ ಅಹಮದ್. ನೆಕ್ಸ್ಟ್ ಕದಡಿದ ಸಲೀಲಂ ತಿಳಿಬಂದದೆ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪರಾಮಾಯಣ 2 ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ ಬಸವಣ್ಣವರು ಸಮಗ್ರ ವಚನ ಸಂಪುಟ, ಉರ್ಲಿಂಗ ಪದ್ಯ ಅದೇ ಸೇಮ್. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನುವಲು, ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ, ಪಗೇಂ ಬಾಲಕನೆಂಬರೆ ಅಂದ್ರೆ ಸೋಮೇಶ್ವರ ಸಿದ್ಧಕ, ಜಾಲಿಯ ಮರದಂತೆ ಪುರಂದರ ಸಾಹಿತ್ಯ ದರ್ಶನ, ಹಬ್ಬಲಿ ಅವರ ರಸಬಳ್ಳಿ ಗರ್ತಿ ಹಾಡು, ಬೆಳಗು ಜಾವ ಅಂದ್ರೆ ಮುಕ್ತ ಕಂಟಕ, ಮುಂಬೈ ಜಾತಕ ತೆರೆದ ದಾರಿ. ಇವನ್ನೆಲ್ಲ ಯಾಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ ನೀವು ಅಬ್ಸರ್ವ್ ಮಾಡಬೇಕು. ಎದಕ್ಕಂತಂದ್ರೆ ಇವೆಲ್ಲವೂ ಇದಕ್ಕೆ ಯೂಸ್ ಆಗುತ್ತೆ. ಹೊಂದಿಸಿ ಬರೆಯಿರಿ ವಿತ್ ಸಂದರ್ಭ ಬರೆಯುವಾಗ ಇವನ್ನೆಲ್ಲ ನೀವು ಆ್ಯಡ್ ಮಾಡಿದ್ರೆ 1 ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ. ನೀವು ನೆನ್ಪಿಟ್ಕೋಬೇಕು ಅದನ್ನೆಲ್ಲ. ಒಮ್ಮೆ ನಗುತ್ತೇವೆ ನಾನೆಂಬ ಮಾಯೆ, ಹತ್ತಿ ಚಿತ್ತ ಮತ್ತು ಚಿಟ್ಟೆ ಮತ್ತು ಜೀವನ, ಒಂದು ಹೂ ಹೆಚ್ಚಿಗೆ ಇಡ್ತೀನಿ, ಇದರಿಂದ ಯಾವುದೇ ಬಂದರೂ ಕವಿತೆ 2006ರಲ್ಲಿ ಬರ್ತಿರ್ತಕ್ಕಂಥವ್ರು, ಶಿಲ್ಬೆ ಇದ್ದಾನೆ ವ್ಯಕ್ತಿಪರ ಕವನಗಳು, ಮುಂಬೈ ಜಾತಕ ತೆರೆದ ದಾರಿ, ಬೆಳಗು ಜಾವ ಮುಕ್ತಕಂಠ, ಹಬ್ಬಲಿಯವರ ಗರ್ತಿ ಹಾಡು, ಜಾಲಿಯ ಮರದಂತೆ ಅಂದ್ರೆ ಪುರಂದರ ಸಾಹಿತ್ಯ. ಇನ್ನೊಂದು ಬಿಟ್ನ ಇಲ್ಲಿ ಪಗೇಂ ಬಾಲಕನೆಂಬರೆ ಸೋಮೇಶ್ವರ ಚಿತ್ತಕ. ಅದಾದ ನಂತರ ಪದ್ಯದ ಹೆಸರು, ಇದು ಪದ್ಯದ ಶೈಲಿ, ಇಲ್ಲಿ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಕದಡಿದ ಸಲಿಲಂ ತಿಳಿಬಂದದೆ ಚಂಪು, ಬಸವಣ್ಣವರು ವಚನ, ಉರ್ಲಿಂಗ ಪೆದ್ದಿ ವಚನ, ಇದು ಇಂಪಾರ್ಟೆಂಟ್ ಆಗುತ್ತೆ, ನೀವು ಕಲಿಬೇಕಾಗುತ್ತೆ. ನಾನು ಕೊಡ್ತೀನಿ ಮುಂದೆ ಹೊಂದಿಸಿ ಬರೆಯಿರಿ ಇಂಪಾರ್ಟೆಂಟ್. ಇನ್ನು ಹುಟ್ಟದೇ ಇರಲಿ ನಾರಿಯನ್ನು ಷಟ್ಪದಿ, ಪಗೇಂ ಬಾಲಕನೆಂಬರೆ ಅಂದ್ರೆ ಅದು ಶತಕ, ಜಾಲಿಯ ಮರದಂತೆ ಕೀರ್ತನೆ, ಹಬ್ಬಲಿ ಅವರ ರಸಬಳ್ಳಿ ಜನಪದ, ಬೆಳಗು ಜಾವ ಅಂದ್ರೆ ಅದು ಸುನೀತ. ನೆಕ್ಸ್ಟ್ ಅವ್ರ ಕಾವ್ಯನಾಮ ಅಂಕಿತ, ನಾಗಚಂದ್ರ ಅಭಿನವ ಪಂಪ, ಬಸವಣ್ಣವರು ಭಕ್ತಿ ಭಂಡಾರಿ, ಬಸವಣ್ಣವರು ಕೂಡಲ ಸಂಗಮ ದೇವ, ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ, ಕುಮಾರವ್ಯಾಸ ಅಂದ್ರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ, ಪುಲಿಗೆರೆ ಸೋಮನಾಥ, ಹರ ಚನ್ನ ಸೋಮೇಶ್ವರ, ಹರ ಶ್ರೀ ಚನ್ನ ಸೋಮೇಶ್ವರ, ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ, ದರಾಬೇಂದ್ರೆ ಅಂತಂದ್ರೆ ಅಂಬಿಕಾ ತನಯದತ್ತ, GS ಶಿವರುದ್ರಪ್ಪ ರಾಷ್ಟ್ರಕವಿ, ಪುರಂದರದಾಸರು ಪುರಂದರ ವಿಠಲ. ಈಗ ಹೊಂದಿಸಿ ಬರೆಯಿರಿ, ಇಂಪಾರ್ಟೆಂಟ್ ಎಲ್ಲ ನೀವು ಕೊಡ್ತಾ ಇದ್ದೀನಿ. ಇವೆಲ್ಲವೂ ಎದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ನೀವು 1 ಅಂಕ ಇದು ಏನು ಸಂದರ್ಭ ಬರೀತಿರ್ತಿರಲ್ಲ 3 ಅಂಕಕ್ಕೆ, ಅವಾಗ ಇವೆಲ್ಲ ಯೂಸ್ ಆಗುತ್ತೆ, ನೀವು ಅದನ್ನು ಬಳಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಇಂಪಾರ್ಟೆಂಟ್. ನಾಗಚಂದ್ರ ಅಂದ್ರೆ ಕದಡಿದ ಸಲಿಲಂ ತಿಳಿಬಂದಿದೆ, ಪಗೇಂ ಬಾಲಕನೆಂಬರೆ ಶತಕ, ಬೆಳಗು ಜಾವ ಅಂದ್ರೆ ಮುಕ್ತಕಂಠ, ಟಿ ಯಲ್ಲಪ್ಪ ಅಂತಂದ್ರೆ ಹತ್ತಿ ಚಿತ್ತ ಮತ್ತು ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ, ಕರ್ನಾಟಕ ಭಾರತ ಕಥಾಮಂಜರಿ ಕುಮಾರವ್ಯಾಸ, ಉರ್ಲಿಂಗ ಪೆದ್ದಿ ಪ್ರಿಯ ವಚನಗಳು, ಹಬ್ಬಲಿಯವರ ರಸಬಳ್ಳಿ ಅಂದ್ರೆ ಜನಪದ, ಮುಂಬೈ ಜಾತಕ ಅಂದ್ರೆ ತೆರೆದಾರಿ, ಇಂಪಾರ್ಟೆಂಟ್ ವಚನ. ಇವೆಲ್ಲ ಇದು ಏನಪ್ಪ ಹೊಂದಿಸಿ ಬರೆಯಿರಿ. ನೀವು ಅದನ್ನು ಕರೆಕ್ಟಾಗಿ ಓದ್ತಾ ಹೋಗ್ಬೇಕು. ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡಿ. KS ನಿಸಾರ್ ಅಹಮದ್ ಅಂದ್ರೆ ಶಿಲ್ಬೆ ಇರುತ್ತಾನೆ, ಚಂಪು ಅಂದ ತಕ್ಷಣ ನಾಗಚಂದ್ರ ನೆನ್ ಬರಬೇಕು, ಬಸವಣ್ಣ ಅಂತಂದ್ರೆ ಕೂಡಲ ಸಂಗಮ ದೇವ, ಜಾಲಿಯ ಮರದಂತೆ ಪುರಂದರದಾಸರು, ಈ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಲಲಿತಾ ಸಿದ್ದಬಸಯ್ಯ, ಸುಕನ್ಯಾ ಮಾರುತಿ, ಒಮ್ಮೆ ನಗುತ್ತೇವೆ. ಎಲ್ಲ ಇಂಪಾರ್ಟೆಂಟ್ ಇವೆ. ಯಾವುದು ಫಿಕ್ಸ್ ಬರುತ್ತೆ ಅದೇ ಇವೆಲ್ಲ ಫಿಕ್ಸ್ ಬರುವಂಥದ್ದೇ. ಮಾದರಿ 4 ಕದಡಿದ ಸಲಿಲಂ ತಿಳಿಬಂದದೆ ಪಂಪರಾಮಾಯಣ, ಪುಲಿಗೆರೆ ಸೋಮನಾಥ, ಪಗೇಂ ಬಾಲಕನೆಂಬರೆ, ದರಾಬೇಂದ್ರೆ ಅಂದ್ರೆ ಬೆಳಗು ಜಾವ, GS ಶಿವರುದ್ರಪ್ಪ, ಮುಂಬೈ ಜಾತಕ, ಶಿಲ್ಬೆ ಇರುತ್ತಾನೆ KS ನಿಸಾರ್ ಅಹಮದ್, ಉರ್ಲಿಂಗ ಪೆದ್ದಿ ಪ್ರಿಯ ಅಂದ್ರೆ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ತುಂಬಾ ಈಸಿ ಇದೆ, ನೀವು ನೋಡ್ತಾ ಹೋಗ್ಬೇಕಷ್ಟೆ, ಅಷ್ಟೊಂದು ಇದಿಲ್ಲ. ಹತ್ತಿ ಚಿತ್ತ ಮತ್ತು ಚಿಟ್ಟೆ ಮತ್ತು ಜೀವನ, ಹಬ್ಬಲಿ ಅವರ ರಸಬಳ್ಳಿ ತ್ರಿಪದಿ, ಪುಲಿಗೆರೆ ಸೋಮನಾಥ ಅಂದ್ರೆ ನೋಡಿದ್ವಿ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನುವಲು ಇಲ್ಲಿ ಕೊಟ್ಟಿದ್ದಾರೆ ಇಷ್ಟೇ. ಇದಾದ ನಂತರ ಇಲ್ಲಿ ಸ್ವಲ್ಪ ನಾನು ಸೆಟ್ಟಿಂಗ್ ಮಾಡಬೇಕಾಗಿತ್ತು. ಬಸವಣ್ಣವರು ಅಂದ್ರೆ ಕೂಡಲ ಸಂಗಮ ದೇವ್, ಗದುಗಿನ ಭಾರತ ಅಂದ್ರೆ ಕುಮಾರವ್ಯಾಸ, ಜಾಲಿ ಮರದಂತೆ ಅಂದ್ರೆ ಕೀರ್ತನೆ, ಲಲಿತಾ ಸಿದ್ದಬಯ್ಯ ಒಂದು ಹೂ ಹೆಚ್ಚಿಗೆ ಇಡ್ತೀನಿ, ಒಮ್ಮೆ ನಗುತ್ತೇವೆ ಅಂದ್ರೆ ನಾನೆಂಬ ಮಾಯೆ. ಇದಿಷ್ಟು ಹೊಂದಿಸಿ ಬರೆಯಿರಿ. ಇವೆಲ್ಲ ಹೊಂದಿಸಿ ಬರೆಯಿರಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ಇನ್ನೊಂದ್ಸಲ ನೋಡಿ, ನಿಮ್ಗೆ ಬೈ ಹಾರ್ಟ್ ಆಗುತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾರೆ. ಧನ್ಯವಾದ ಸ್ನೇಹಿತರೆ.